ಓಂ ಗಣಪತಿಯೇ ನಮಃ. ಇವತ್ತು 2026 ಜನವರಿ 6ನೇ ತಾರೀಕು ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿದೆ. ತುಂಬ ಒಂದು ಒಳ್ಳೆಯ ವರ್ಷ ಪ್ರಾರಂಭ ಅಂತಲೇ ಹೇಳಬಹುದು. ಈ ಅಂಗಾರಕ ಚತುರ್ಥಿ ಅಂತ ಯಾಕೆ ಕರೀತಾರೆ ಅಂದರೆ ಭೂದೇವಿ ಮತ್ತು ಭರದ್ವಾಜ ಮಹರ್ಷಿ ಮಗನೇ ಈ ಅಂಗಾರಕನು. ಅಂಗಾರಕ ಅಂದರೆ ಒಂದು ಗ್ರಹ, ಮಾರ್ಸ್ ಪ್ಲ್ಯಾನೆಟ್ ಇದೆ. ಇದು ಕೆಂಪಿಗೆ ಕಲ್ಲಿದ್ದಿಲಿನ ಹಾಗೆ ಉರಿತಾ ಇರುತ್ತೆ. ಈ ಅಂಗಾರಕನು ಮಹಾಗಣಪತಿಯ ತುಂಬ ಒಬ್ಬ ದೊಡ್ಡ ಭಕ್ತನಾಗಿರ್ತಾನೆ. ಅವನು ಒಂದು ದಿವಸ ಘೋರ ತಪಸ್ಸನ್ನು ಮಾಡಿ ಗಣಪತಿಯನ್ನು ಒಲಿಸ್ಕೋತಾನೆ. ಅವನ ಭಕ್ತಿಗೆ ಮೆಚ್ಚಿ ಗಣಪತಿ ಪ್ರತ್ಯಕ್ಷನಾಗಿ ತನಗೆ ಬೇಕಾದ ವರವನ್ನು ಬೇಡು ಅಂದಾಗ ಅಂಗಾರಕನು ನಿಮ್ಮ ವ್ಯಕ್ತಿತ್ವ ಜೊತೆ ನನ್ನ ಹೆಸರು ಸೇರಬೇಕು ಗಣೇಶ ಅಂತ ಹೇಳ್ತಾನೆ. ಆವಾಗ ಗಣೇಶ ತಥಾಸ್ತು ಅಂತ ಹೇಳಿ ಈ ಸಂಕಷ್ಟ ಚತುರ್ಥಿ ಮಂಗಳವಾರ ದಿನದಂದು ಬಂದರೆ ಆ ಒಂದು ಸಂಕಷ್ಟ ಚತುರ್ಥಿಗೆ ಅಂಗಾರಿಕ ಸಂಕಷ್ಟ ಚತುರ್ಥಿ ಅಂತಲೇ ಹೆಸರಿರುತ್ತದೆ ಭೂಲೋಕದಲ್ಲಿ ಅಂತ ಹೇಳ್ತಾರೆ. ಸೊ ಅಂದಿನಿಂದ ಈ ಒಂದು ಅಂಗಾರಿಕ ಸಂಕಷ್ಟಿ ಅಂತಲೇ ನಾವು ಆಚರಣೆ ಮಾಡ್ತೀವಿ. ಅದಾದಮೇಲೆ ನಾವು ಗಣೇಶನಿಗೆ 21 ನೈವೇದ್ಯ ಮೋದಕವನ್ನು ತೋರ್ತೀವಿ. 21 ಯಾಕೆ ಅಂದರೆ ಈ ಒಂದು ಏನು ಮೋದಕ ಕಾಣ್ತಾ ಇದೆ ಇದು ಗಣೇಶನಿಗೆ, ಇನ್ನು ಉಳಿದ 20 ಮೋದಕಗಳು ಅವನ ಸೈನ್ಯಗಳಿಗೆ. ಅಂದರೆ ಒಂದು ಸಲ ಏನಾಗುತ್ತೆ, ಇಬ್ಬರು ರಾಕ್ಷಸರು ಇರ್ತಾರೆ, ದೇವಾಂಧಕ ಮತ್ತು ನರಾಂಧಕ. ಆ ಇಬ್ಬರು ರಾಕ್ಷಸರು ತುಂಬ ದೇವರಿಗೆ ಮತ್ತು ಮನುಷ್ಯರಿಗೆ ತುಂಬ ಕಷ್ಟ ಕೊಡ್ತಾ ಇರ್ತಾರೆ. ಆವಾಗ ದೇವರೆಲ್ಲ ಹೋಗಿ ಗಣೇಶನಿಗೆ ಪ್ರಾರ್ಥನೆ ಮಾಡ್ತಾರೆ, ಆ ರಾಕ್ಷಸನಿಗೆ ಸಂಹಾರ ಮಾಡುವಂತ. ಆ ರಾಕ್ಷಸರಿಗೆ ಸಂಹಾರ ಮಾಡೋದಕ್ಕೋಸ್ಕರನೇ ಗಣಪತಿ ವಿನಾಯಕನ ಅವತಾರ ತಾಳಿ ಆ ಒಂದು ರಾಕ್ಷಸರಿಗೆ ಕೊಲೆ ಮಾಡ್ತಾರೆ. ಅವ್ರ ಜೊತೆ ಈ 20 ಸೈನಿಕರ ಇರ್ತಾರೆ. ಹಾಗಾಗಿ ಈ 21 ಮೋದಕಗಳು ಗಣೇಶನ ಸೈನಿಕರಿಗೆ ಮತ್ತು ಈ ಒಂದು ದೊಡ್ಡದಾದಂತಹ ಮೋದಕ ಏನಿದೆಯಲ್ಲ ಇದು ಗಣೇಶನಿಗೆ ಅಂತಲೇ ಇರುತ್ತೆ. ಹಾಗಾಗಿ ಗಣೇಶನ ನೈವೇದ್ಯಕ್ಕೆ 21 ಮೋದಕಗಳನ್ನೇ ನಾವು ಅರ್ಪಿಸುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವೇದು ಸಿದ್ದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ಗಣಪತಿಯೇ ನಮಃ, ಓಂ ವಿನಾಯಕಾಯ ನಮಃ ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ಗಣೇಶ ಒಳ್ಳೇದು ಮಾಡಲಿ. ನಮಸ್ಕಾರ.